25% ಇದರಲ್ಲಿ ಮೆಟೀರಿಯಲ್ ಕಾಂಪೋನೆಂಟ್ನಲ್ಲಿ ಕೊಡ್ತಾ ಇದ್ರು. ಅದಕ್ಕೆ ಶೇರ್ಡ್ ಕಾಸ್ಟ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ, ಸ್ಟ್ರಾಂಗರ್ ಇನ್ಸೆಂಟಿವ್ ಟು ಪ್ರಿವೆಂಟ್ ಮಿಸ್ಯೂಸ್. ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೋ ಅವ್ರಿಗೆ ಜಾಸ್ತಿ ದುಡ್ಡು ಸಿಗ್ತದೆ. ಇದ್ರಾಗ ರೀಜನ್ ಸ್ಪೆಸಿಫಿಕ್ ಪ್ಲಾನಿಂಗ್, ಆ ಕ್ಷೇತ್ರದಲ್ಲಿ ಏನು ಬೇಕೋ ಅದು ನೀರಿನ ಅವಶ್ಯಕತೆ ಜಾಸ್ತಿ ಇದೆನೋ, ಸ್ಯಾನಿಟೇಷನ್ ಅವಶ್ಯಕತೆ ಜಾಸ್ತಿ ಇದೆನೋ, ಮತ್ತೇನೇನು ಅಲ್ಲಿ ಅವಶ್ಯಕತೆ ಜಾಸ್ತಿ ಇದೆ ಅದರ ಮೇಲೆ ಗ್ರಾಮ ಪಂಚಾಯಿತಿಗಳಿಗೆ ಪ್ಲ್ಯಾನ್ ಮಾಡಲಿಕ್ಕೆ ವಿಶೇಷ ಅಧಿಕಾರ. ಸೆಂಟರು, ಸ್ಟೇಟು ಮತ್ತು ಗ್ರಾಮ ಪಂಚಾಯಿತಿಗಳಿಗೆ ಸೆಂಟರ್ ಸೆಟ್ ದ ಸ್ಟ್ಯಾಂಡರ್ಡ್ಸ್ ಆ್ಯಂಡ್ ನಾರ್ಮ್ಸ್ ವೈಲ್ ದಿ ಸ್ಟೇಟ್ ಎಕ್ಸಿಕ್ಯೂಟ್ ದಿ ಪ್ರೋಗ್ರಾಮ್ಸ್ ವಿತ್ ದಿ ಡಿಫೈನ್ಡ್ ಅಕೌಂಟಬಿಲಿಟಿ. ಇಂಪ್ರೂವ್ಡ್ ಔಟ್ಕಮ್ಸ್, ಇದರಿಂದ ಓವರ್ ಆಲ್ ಔಟ್ಕಮ್ ಇಂಪ್ರೂವ್ ಆಗ್ಬೇಕು. ಸೊ ಈ ಎಲ್ಲ ಯೋಜನೆಗಳನ್ನು ನಾವು ಭಾಳ ವ್ಯವಸ್ಥಿತವಾಗಿ ಪ್ಲ್ಯಾನ್ ಮೂಲಕ ಮಾಡಿದ್ದೇವೆ. ದೇಶದ IMF ಪ್ರಕಾರ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅದರ ರಿಪೋರ್ಟ್, ವರ್ಲ್ಡ್ ಬ್ಯಾಂಕ್ ರಿಪೋರ್ಟ್, ನೀತಿ ಆಯೋಗದ ರಿಪೋರ್ಟ್, ನಮ್ಮ ಓವರಾಲ್ ದೇಶದಲ್ಲಿನ ಬಡತನ, ಮಲ್ಟಿ ಡೈಮೆನ್ಷನಲ್ ಪಾವರ್ಟಿಯಿಂದ 25 ಕೋಟಿ ಜನ ಹೊರಗೆ ಬಂದಿದ್ದಾರೆ ಬಿಕಾಸ್ ಆಫ್ ದಿ ವೇರಿಯಸ್ ಸ್ಕೀಮ್ಸ್. ಇಟ್ ಈಸ್ ಅದರರ್ಥ ದೇಶದಲ್ಲಿ ಭಾರಿ ಬದಲಾವಣೆ ಎಕ್ದಮ್ ನಂದನವನಾಗಿದೆ ಅಂತ ಹೇಳೋದಿಲ್ಲ. ಸ್ಟಿಲ್ ವಿ ನೀಡ್ ಟು ಡೂ ಲಾಟ್. ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಬೇಕು, ಅದಕ್ಕೆ ನೀರಾವರಿ ಬೇಕು, ಅದಕ್ಕೆ ಒಳ್ಳೆಯ ವಿದ್ಯುತ್ ಅವಶ್ಯಕತೆ ಬೇಕು. ಈ ಥರದ ಅನೇಕ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಕ್ರಿಯೇಟ್ ಮಾಡೋದಕ್ಕೆ ನಾವು ಒಂದು ವಿಶೇಷವಾದಂಥ ಒಂದು ಯೋಜನೆಯನ್ನು ಈ ವ್ಯವಸ್ಥೆಯಲ್ಲಿ ಮಾಡಿದ್ದೇವೆ. ಇದನ್ನು ಕಾಂಗ್ರೆಸ್ ಪಾರ್ಟಿಗೆ ಸಹನ ಮಾಡಲಿಕ್ಕೆ ಆಗ್ತಾ ಇಲ್ಲ. ಕಾಂಗ್ರೆಸ್ ಪಾರ್ಟಿ ಭ್ರಷ್ಟಾಚಾರ ಹಿಂಗೆ ಮುಂದುವರಿಬೇಕು, ದೇಶ ಅಭಿವೃದ್ಧಿ ಹೊಂದುತ್ತಿರುವ ದೇಶ ಅಂತ ತಿಳ್ಕೊಂಡು ಜಗತ್ತಿನ ಮುಂದೆ ನಾವು ಹಿಂಗೆ ಅಡ್ಡಾಡಬೇಕು, ಇವರ ಮಧ್ಯವರ್ತಿಗಳು ಇವರು ಶ್ರೀಮಂತರಾಗಬೇಕು ಅನ್ನುವಂಥ ಒಂದು ಕಾರಣದಿಂದ ಈ ಹೋರಾಟ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಕೇಳ್ತಾ ಇದ್ದೇನೆ ಕಾಂಗ್ರೆಸ್ಗೆ ಪಾರದರ್ಶಕ ಕಾರ್ಮಿಕ ವ್ಯವಸ್ಥೆ ಬೇಡನ? ಭ್ರಷ್ಟಾಚಾರದ ಬೇಕಾ ನಿಮ್ಗೆ? ರಾಜೀವ್ ಗಾಂಧಿ ಹೇಳಿದ್ದಲ್ಲ, 100 ರೂಪಾಯಿನ ಡೆಲ್ಲಿಯಿಂದ ಹಾಕಿದರೆ 15 ರೂಪಾಯಿ ಹೋಗಿ ಹಳ್ಳಿಗೆ ತಲುಪ್ತಂತ, ಅದೇ ಬೇಕಾ ನಿಮ್ಗೆ? ಗ್ರಾಮ ಸಭಾಗಳ ಸೋಷಿಯಲ್ ಆಡಿಟ್ನಲ್ಲಿ 10,51,000 ದೂರುಗಳು ಬಂದವು. ನಮಗೆ ಕೂಲಿ ಸಿಕ್ಕಿಲ್ಲ, ನಮ್ಮಲ್ಲಿ ಕೆಲಸ ಆಗಿಲ್ಲ, ದುಡ್ಡು ಹೊಡೆದಿದ್ದಾರೆ. ಇದನ್ನು GPS ಟ್ಯಾಗ್ ಮಾಡಿದ್ರೆ, ಜಿಯೋ ಟ್ಯಾಗಿಂಗ್ ಮಾಡಿದ್ರೆ, ಮೊಬೈಲ್ ಟ್ರ್ಯಾಕಿಂಗ್ ಮಾಡಿದ್ರೆ, ವಾಟ್ ಈಸ್ ಯುವರ್ ಪ್ರಾಬ್ಲಮ್? 10,51,000 ದೂರುಗಳು 1-2 ವರ್ಷ 3 ವರ್ಷದಾಗಿ ನಾ ಹೇಳ್ತಾ ಇರೋದು. 14 ವರ್ಷ 20 ವರ್ಷ ತೊಗೊಂಡ್ರೆ ಭಾಳ ಅದ. ಈ 3 ಇಯರ್ಸ್ ನಾ ಡಿಟೇಲ್ ಹೇಳ್ತಾ ಇರೋದು. ಅದು ನಮ್ಮ ದೇಶದಾಗ ದೊಡ್ಡದಾಯ್ತು ದೂರು ಕೊಡೋರು ಕಮ್ಮಿ. ಅಂಥದ್ರಾಗ 10 ಲಕ್ಷ ಬಂದದ. ಹಳೆ ಕಲ್ಲು ಹೊಸ ಬಿಲ್ ಇದೆಲ್ಲ ಕಡೆ ನಡೆದೈತೆ. ಹಾಗಾಗಿ ಹಣ ಲಪಟಾಯಿಸು. ಆಮೇಲಿಂದ 80 ವರ್ಷದ ಕಾರ್ಮಿಕರು ಅವ್ರ ಹೆಸರಲ್ಲಿ ದುಡ್ಡು ಹಾಕ್ಯಾರ. ನಮ್ಮಲ್ಲಿ ಒಬ್ಬ ಸ್ಟಾಫ್ ಇದ್ದಾನ, ನಾ ಲಾಸ್ಟ್ ಟೈಮು ಹೇಳಿದ್ದಿದ್ದು ಉದಾಹರಣೆ. ಅವನ ತಾಯಿ ಹಳ್ಳಿಯೊಳಗಿರ್ತಾರೆ, ಅವ್ರ ಹೆಸರಲ್ಲೇ ಒಂದು ಮನೆ, ಅವ್ರ ಹರಿಜನರು ಅಂತ ಹೇಳೋ ಉದ್ದೇಶ ಅವ್ರಿಗೆ 100 ದಿವಸಗಳ ಕಾಲ ಇದೇ ಸಿಗ್ತದೆ ಅಂತ ಹೇಳಲಿಕ್ಕೆ ಅಷ್ಟ, ಬೇರೆ ಉದ್ದೇಶ ಏನಿಲ್ಲ. 100 ದಿವಸಗಳ ಕಾಲ ಅವರಿಗೆ ಈ ನರೇಗಾದಲ್ಲಿ ಕೊಡಬೇಕು. ನಮ್ಮಲ್ಲಿ ಸ್ಟಾಫ್ ನನ್ನ ಜೊತೆಗೆ ಇರ್ತಾನೆ, ಇಲ್ಲೇ ಇರ್ತಾನೆ, ಎಲ್ಲೋ ಹೊರಗಡೆ ಇರಬೇಕು. ನಾನು ಕೇಳಿದ್ದೇನೋ ನಮ್ಮ ಉತ್ತರ ಕರ್ನಾಟಕದ ಭಾಷೆದಾಗ ನಿಮ್ಮವ್ಗೊಂದು ಮನಿನೂ ಕೊಟ್ಟರೆ 100 ದಿವಸದ ಕೂಲಿ ಕಾರ್ಮಿಕರನ್ನು ಒದಗಿಸ್ತಾರಲ್ಲ ಅಂತ. ಅವ್ನು ನಾನು ಮುಂದೆ ಫೋನ್ ಮಾಡಿದ, ಯಾರು ಕೊಟ್ಟಾರೇನು ಕೂಲಿ ಅಂತ. ಯಾರು ಬಂದಿಲ್ಲಪ್ಪ, ನಾನು ಒಂದು 4 ಮಂದಿನ ತೊಗೊಂಡು ಕಟ್ಕೊಂಡಿನಿ ಅಂತ ಹೇಳಿದ್ಲಕ್ಕೆ ಹೆಣ್ಮಗಳು. ಆಮೇಲೆ ಅಲ್ಲಿ ನೋಡಿದ್ರೆ ಅಂಥ 50 ಉದಾಹರಣೆ ಸಿಕ್ತು. ಸಿದ್ದರಾಮಯ್ಯ ಸರ್ಕಾರ ಇತ್ತು, ಫಸ್ಟ್ ಸಿದ್ದರಾಮಯ್ಯ ಸರ್ಕಾರ ಒಂದು ಆ್ಯಕ್ಷನ್ ತೊಗೊಳ್ಳಿಲ್ಲ. ಇಂಥ 1000 ಉದಾಹರಣೆಗಳವ. ಯು ಡೋಂಟ್ ವಾಂಟ್ ಟು ಇಂಪ್ರೂವ್ ದಿಸ್? ಇದೇ ಭ್ರಷ್ಟಾಚಾರ ಬೇಕಾ ನಿಮ್ಗೆ?
ರಾಹುಲ್ ಗಾಂಧಿಗೆ ಒಂದು ಬುದ್ಧಿ ಇಲ್ಲ, ಸಿದ್ದರಾಮಯ್ಯ ನಿಮಗೆ ಬುದ್ಧಿ ಬೇಡ. ಅಟ್ಲೀಸ್ಟ್ ನೀವು ಒಂದು ಪಬ್ಲಿಕ್ ಲೈಫ್ದಾಗ 13 ಬಜೆಟ್ ಮಂಡಿಸಿ ದೇವರಾಜ್ ಅರಸರ ಹೆಸರು ಹೇಳಿದ್ರೆ ಆಗೋದಿಲ್ಲ. ದೇವರಾಜ್ ಅರಸರು ಯಾವ ರೀತಿಯಾಗಿ ಸಾಮಾಜಿಕ ನ್ಯಾಯಕ್ಕಾಗಿ ಸ್ವಂತ ಬಲದ ಮೇಲೆ ಹೋರಾಟ ಮಾಡಿದ್ರೆ ಅದನ್ನು ನೀವು ಮಾಡ್ಬೇಕು. ಅವ್ರ ಮುಂದೆ ಕೈ ಕಟ್ಕೊಂಡು ನಿಂತು ಅವ್ರು ಹೇಳಿದ್ದು ಮಾಡ್ಲಿಕ್ಕೆ ನೀವು ಇಲ್ಲೇ. ಹಾಗಾಗಿ ಇದನ್ನು ಸಂಪೂರ್ಣವಾದಂಥ ಒಂದು ಮಿಥನ್ನು, ಸುಳ್ಳನ್ನು ಹರಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಮ್ಮ ಸರ್ಕಾರ ಆಯಿತು, ಜನ ಜಾಗೃತಿಯನ್ನು ಮಾಡ್ತದೆ. ನಮ್ಮ ಪಾರ್ಟಿ ಇಡೀ ದೇಶಾದ್ಯಂತ ಮತ್ತು ಕರ್ನಾಟಕ ರಾಜ್ಯದಂತೆಯೂ ಎಲ್ಲೆಲ್ಲಿ ಈ ರೀತಿ ಸುಳ್ಳನ್ನು ಹರಡುವ ಪ್ರಯತ್ನವನ್ನು ಮಾಡ್ತಾರೆ, ಅಲ್ಲೇ ನಾವು ಅತ್ಯಂತ ಕಟಿಬದ್ಧವಾಗಿ ಇದರ ವಿರುದ್ಧ ನಾವು ಕೂಡ ಜನರಿಗೆ ಒಳ್ಳೆಯ ಸರಿಯಾದನ್ನು ತಿಳಿಸೋದು ಮತ್ತು ಈ ಸರ್ಕಾರದ ವಿರುದ್ಧ ಆಂದೋಲನ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ.